ಮಾಡಿಕೊಡ್ತೀವಿ. ಈಗ ಕಷ್ಟದಲ್ಲಿ ಗಮನಕ್ಕೆ ತೊಗೊಂಬರ್ತಾರೆ ಕಡೆಗೆ ಎ ಸಿ ಅವರು ಡಿ ಸಿ ಅವರು ಅವ್ರ ಗಮನಕ್ಕೆ ಹೋದಾಗ ನಮ್ಮ ಪಂಚಾಯತಿಂದ ನಮ್ಮ ನಾನು ಒಂದು ಹೇಳ್ತೀನಿ, ನೀವು ಕನ್ಸೆಂಟ್ ಮಾಡಕ್ಕೆ ಒಪ್ಪಿಗೆ ಇದಿರಲ್ಲ, ಪರಿಹಾರ ಏನಾರು ಕನ್ಸೆಂಟ್ ಇದು ತೊಗೊಂಡು ನಮ್ಮ ಪರಿಹಾರಕ್ಕೆ ನಿಗದಿತ ಹೊಂದಾಣಿಕೆ ಇತ್ತ ನಿಮ್ದೊಂದು ಏನೋ ಇರ್ತೈತಿ, ನಿಮ್ದು ಎಕ್ಸ್ಪೆಕ್ಟೇಷನ್ ಅದಕ್ಕೆ ಅವ್ರು ಹ್ಞೂ ಅಂದ್ರೆ ಕೋರ್ಟ್ನಾಗೆ ನಡೀಬೇಕು. ನ್ಯಾಯವಾದ ಶಿಕ್ಷೆ ಅಂದ್ರೆ ಅದು ಒಪ್ಪಿಗೆ ಇರ್ತಿದ್ದ ಹೌದಾ? ಮತ್ತೆ ಅದಕ್ಕೂ ಇಲ್ಲ, ಮತ್ತೆ ಅವ್ರು ತಮ್ಮ ಜಾಗ ಕಬ್ಜಾ ಬಿಟ್ಟು ನಮಗೂ ತೊಂದರೆ ಕೊಡ್ತದ, ತಾಯಿ ತೊಂದರೆ ಕೊಡ್ತಂದ್ರೆ ಯಾಕೆ ಸರಿಗೆ ಹೌದಾ? ಸರ್ ಈ ಫಲಾನುಭವಿಗಳು ಸರ್ ಯಾರು ಇವ್ರಿಗೆ ತೊಂದರೆ ಕೊಡ್ತಾರೆ ಸರ್ ನೋಡ್ರಿ, ಈಗ ಈ ಕಡೆ ತೊಂದರೆ ಮನಿ ಬಿಟ್ಟು ಹೊರಗೆ ಹಾಕಿವಿ ನಾವು. ಯಾಕೆ ಹಾಕಿಲ್ಲ? ನೀವು ಹಾಕಿಲ್ಲ. ಸಂಘಟಕ ಜಗಳ ಮಾಡೋದ ಅಲ್ಲಿನ ಈಗ ಫಲಾನುಭವಿಗೂ ಒಂದ ಮನೆ ಐತಿ, ಸೊಳ್ಳೆ ಮಕ್ಕಳು ಅನ್ನೋದ ನಾವು ಅವ್ರು ಒಂದ್ ಅನ್ನೋದ ಬರೀ ಜಾತಿಗೆ ಮೂಲವಾದಿ ನಾವು, ನಮ್ಮ ನ್ಯಾಯಕ್ಕೆ ನ್ಯಾಯ ಬೆಲೆ ಸಿಗಲಿಲ್ಲ ಸರ್. ಇಲ್ಲ ಸಾಹೇಬ್ರ ಕೇಳ್ರಿ, ಮನೆ ಇವರು ಪೊಲೀಸ್ ಅಧಿಕಾರಿ ಇದಾರ, ಅವ್ರ ಗಮನಕ್ಕೆ ಸುಮಾರು ಸಲ ನ್ಯಾಯ ಹೋರಿ ಅನ್ನ ಪಡಿಲಿಕ್ಕೆ ಮತ್ತೊಂದು ಏನಿಲ್ಲ, ಹೊಲ ಅಲ್ಲ ಮನೆ ಅಲ್ಲ ಬರೀ ನಮ್ಮ ಸ್ಥಳಕ್ಕೆ ನ್ಯಾಯ ಮಾಡೋದು. ಅವ್ರ ಆಸ್ತಿ ನಮ್ಮ ಆಸ್ತಿ ಕಸ್ಕೊಂಡು ಇವಾಗ ನಾವು ರಸ್ತೆಯಲ್ಲಿ ನಾವಿದ್ದು ಬಿಡ್ತಾರೆ ಇವತ್ತಿಗೆ ಸರ್. ಸರ್ ಬದುಕಾಕ ಒಂದು ಸರ್ ನೀರು ಬಿಡ್ಬೇಕಾದ್ರೆ ನೀವು ತೊಂದರೆ ಮಾಡಿದ್ರ ಏನಿಲ್ಲ, ನೀವೊಂದು ಹೆಜ್ಜೆ ಮುಂದೆ ಬರ್ರಿ, ಅವರೊಂದು ಹೆಜ್ಜೆ ಸರ್. 20-30 ವರ್ಷದ ನಾನು ಎಲ್ಲಿ ಬಿಡ ಬರಬೇಕು ಹೇಳಿ ಸರ್. ಹೋದ್ ಇಲ್ಲಿಗೆ ಬಂತು, ಇಲ್ಲಿ ಹೋಗೈತಿ. ಒಬ್ಬರ ಗ್ರಾಮದ ಊರು ಹೇಳಿದ ಒಬ್ಬರು ನಮ್ಮ ಗಮನ ಕೇಳ್ಬೇಕು ಇವತ್ತಿಗೆ ಸರ್. ಈಗ ವಾದ ವಿವಾದ ಬೇಡ ಸರ್. ಒಂದು ರಿಕ್ವೆಸ್ಟ್ ಹೇಳ್ತೇನೆ ಈಗ ನಾನು ನಿಮ್ಮಲ್ಲಿ, ಇದೇನು ಗ್ರಾಮ ಎಷ್ಟು ಜನ ಕುಡಿಯಲ್ಲ ಈಗ ಹೌದ್ರಿ, ಇವ್ರಿಗೆ ಅನ್ಯಾಯ ಆಗೈತೆ ಅಂತ ಹೇಳಿ ಅವ್ರ ಸಮ್ಮತದಿಂದ ಒಂದು ಒಕ್ಕಟ್ಟಾಗಿ ನಾವು ನ್ಯಾಯ ಒದಗಿಸಲಿ ಅವ್ರು ಹೇಳಿ ನಾನು ಸಿದ್ಧತೆ ಇರ್ತೀನಿ ಹೌದ್ರಾ. ಆದ್ರೆ ಮತ್ತೆ ಅವ್ರಿಗೊಂದು ಇವ್ರಿಗೊಂದು ಯಾಕೆ ನ್ಯಾಯ ಇದು? ಆಯ್ತು, ಈಗ ಬಿಡ್ರಿ ಮಾತಾಡೋದಂತೂ ಇದು ಇಲ್ಲ, ವಾದ